ತುಂಬ ಜನ ನಾನು ಆ್ಯಕ್ಷನ್ ಕ್ಯಾಮ್ರಾ ಹೆಂಗೆ ಮೌಂಟ್ ಮಾಡ್ತೀನಿ, ಎಲ್ಲೆಲ್ಲಿ ಮೌಂಟ್ ಮಾಡ್ತೀನಿ ಅಂತ ಕೇಳ್ತಿರ್ತೀರ. ಗಾಡಿಯಲ್ಲಿ ಟೋಟಲ್ ಆಗಿ ನಾನು 3 ಕಡೆ ಮೌಂಟ್ ಮಾಡ್ತೀನಿ. ಸೊ ಇದು ನನ್ನ ಫಸ್ಟ್ ಮೌಂಟಿಂಗ್ ಜಾಗ. ಈ ಥರ ಲಾಕ್ ಮಾಡಿದ್ರೆ ಮುಗೀತು. ಈ ನೀವು ಫ್ರಂಟ್ POV ಶಾರ್ಟ್ಸ್ ಎಲ್ಲ ನೋಡಿರ್ತೀರಲ್ಲ ಬೈಕ್ ಮೇಲೆ ಕುಂತಿದ್ದು. ಸೊ ನಾನು ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿ ಅದನ್ನು ಶೂಟ್ ಮಾಡಿರೋದು. ಸೊ ಸೆಕೆಂಡ್ ಜಾಗ ಬಂದುಬಿಟ್ಟು ಇದ್ರ ಪಕ್ಕನೇ ಇದೆ. ಬ್ರೇಕ್ ಆಯಿಲ್ ರಿಸರ್ವರ್ ಮೇಲೆ ನಾನು ಇದಕ್ಕೆ ಹಚ್ಬಿಟ್ಟಿದ್ದೀನಿ ಮೌಂಟ್ನ. ಇದರಿಂದ ಸ್ವಲ್ಪ ರೈಟ್ POV ಬರುತ್ತೆ, ಇದು ಫುಲ್ ಸ್ಟ್ರೇಟ್ ಬರುತ್ತೆ POV. ಸೊ ಇದನ್ನು ಈ ಥರ ಮಾಡಿದರೆ ಮುಗೀತು. ಈ ಥರ ಮಾಡಿ ಕ್ಯಾಮ್ರಾ ಸೆಟ್ ಮಾಡಿಕೊಂಡ್ರೆ ಮುಗೀತು. ಥರ್ಡ್ ಆ್ಯಂಡ್ ಫೈನಲ್ POV ನಂದು. ಇದನ್ನು ಈ ಥರ ನಾನು ಮೌಂಟ್ ಮಾಡಿ ರೇರ್ ವ್ಯೂ ಕಾಣಿಸುತ್ತೆ. ವಿಡಿಯೋದಲ್ಲಿ ನೋಡಿರ್ತೀರ ಬ್ಯಾಕ್ ಶಾಟ್ಸ್ ನಾನು ಯಾವುದಾದ್ರೂ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ಬ್ಯಾಕ್ ಶಾಟ್ಸ್ ಎಲ್ಲ ನಾನು ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡಿ ಶೂಟ್ ಮಾಡಿರೋದು. ಎಷ್ಟೋ ಜನ ನಾನು ನೋಡಿದ್ದೀನಿ ಈ ಥರ ಮೌಂಟ್ ಸ್ಟಿಕ್ ಮಾಡೋಕ್ಕೆ TFT ಡಿಸ್ಪ್ಲೇನೇ ಯೂಸ್ ಮಾಡಿಬಿಡ್ತಾರೆ. TFT ಡಿಸ್ಪ್ಲೇ ಆಗಿರ್ಬೋದು, ಇಲ್ಲೆಲ್ಲೋ ಸ್ಟಿಕ್ ಮಾಡ್ತಾರೆ. ಅದನ್ನು ಮಾಡಿಬಿಡಿ. ಈ ಥರ ಒಂದು ನಂಬರ್ ಪ್ಲೇಟ್ ಎಕ್ಸ್ಟೆಂಡರ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಮೌಂಟ್ನ ಸ್ಟಿಕ್ ಮಾಡ್ಬೋದು. ಬರೀ 3M ಟೇಪ್ ಮೇಲೆ ರಿಯಲೇ ಆಗಬೇಡ್ರಿ, ಒಂದು MCL ಹಚ್ಚಿ ಫುಲ್ ಕರೆಕ್ಟಾಗಿ ಸೀಲ್ ಮಾಡೋಂಗೆ ಮಾಡಿ. ಹೋಪ್ಫುಲಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ತುಂಬ ಜನ DM ಮಾಡ್ತಿರ್ತೀರ ಎಲ್ಲಿ ಮೌಂಟ್ ಮಾಡಿದ್ಯಾ ಅಂತ, ಅದಕ್ಕೆ ವಿಡಿಯೋ ಮಾಡಿದ್ದು. ಸೊ ನಾನು ಇದೇ 3 ಜಾಗದಲ್ಲಿ ನಾನು ಮೌಂಟ್ ಮಾಡೋದು. ನೀವು ಯಾವುದೇ ವಿಡಿಯೋ ನೋಡಿದ್ರು ಈ 3 ಜಾಗದಲ್ಲೇ ಮೌಂಟ್ ಮಾಡಿ ಶೂಟ್ ಮಾಡಿದ್ದು. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಆಗ್ತಾ ಇರ್ತೀನಿ, ಫಾಲೋ ಮಾಡ್ಕೊಳ್ಳಿ.